ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ ಸ್ಪೆಷಲ್ಲಾಗಿ ನಾವು ಹಸು ಮೇಯಿಸೋಣ ಅಂತ ಫಾರೆಸ್ಟಿಗೆ ಬಂದಿದ್ವಿ. ಅಲ್ಲೇ ರಾಗಿ ತೋಟ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಸುಮಾರು ಒಂದು 10 ಎಕರೆಯಲ್ಲಿ ರಾಗಿ ಬೆಳೆದಿದ್ದಾರೆ. ಆ್ಯಕ್ಚುಲಿ ನಮ್ಮ ಹಳ್ಳಿಯವರೇ ಬೆಳೆದಿರೋದು. ಸೊ ಹಾಗಾಗಿ ನಾನು ಇವತ್ತು ಪ್ರೀ ಪ್ಲ್ಯಾನ್ಡ್ ಆಗಿಯೇ ಮನೆಯಿಂದ ಬೆಲ್ಲ ಆ್ಯಂಡ್ ಬೆಂಕಿಪಟ್ಟಣ ತೊಗೊಂಬಂದಿದ್ದೆ. ಏಕೆಂದರೆ ರಾಗಿಯನ್ನು ಸುಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ, ಕಾಯಿ ತುರಿ ಹಾಕಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ತೆನೆಯನ್ನು ಕೀಳಲಿಕ್ಕೆ ಅಂತ ಬಂದಿದ್ದೀನಿ. ಹೊಲಕ್ಕೆ ಸಿಗ ಹಾಕ್ಕೊಂಡ್ರೆ ಹೊಡಿತಾರೆ. ನಮ್ಮೂರವರಾದ್ರೂ ಕೀಳೋದಕ್ಕೆ ಸ್ವಲ್ಪ ಹಿಂಜರಿಕೆ ಅಲ್ಲ. ಅವ್ರು ಕಿತ್ಕೊಂಡ್ರೆ ಏನನ್ನಲ್ಲ, ಕೇಳ್ದೆ ಕಿತ್ಕೊಂಡ್ರೆ ಸ್ವಲ್ಪ ಇಲ್ಲಿ ಬೇರೆ ನೋಡಿ ಹಂದಿಗಳು ಬಂದು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾವೆ. ಸೊ ನೋಡಿ ಎಷ್ಟು ವೇಸ್ಟ್ ಆಗಿದೆ ಅಂತ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಲ್ಲ, ನಾವು ಕೂಡ ಹಾಳು ಮಾಡಬಾರ್ದು ಅನ್ನೋ ಒಂದು ಮನಸ್ಥಿತಿ. ಸೊ ಹಾಗಾಗಿ ಸ್ವಲ್ಪನೇ ಕಿತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ನಾವು ಸುಮಾರು ಒಂದು 4 ಮಂದಿ ಇದ್ದೀವಿ. 4 ಮಂದಿಗೆ ಒಂದು 10ರಿಂದ 20 ತೆನೆಯನ್ನು ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ. ಜಾಸ್ತಿ ಕಿತ್ಕೊಂಡ್ರೆ ಅವ್ರಿಗೂ ಲಾಸ್ ಆಗುತ್ತೆ. ಸೊ ಕಿತ್ಕೊಂಡಿದ್ದೀನಿ. ನೆಕ್ಸ್ಟ್ ತೆನೆ ಎಲ್ಲ ಸುತ್ತಿ ತೂರಿ ಆಯಿತು. ಈಗ ಬೆಲ್ಲನ ಚಚ್ಚಿ ಬೆಲ್ಲ ಆ್ಯಕ್ಚುಲಿ ಗಟ್ಟಿ ಇತ್ತು. ಸೊ ಹಾಗಾಗಿ ಕೆಚ್ಚುತ್ತಾ ಇದ್ದೀವಿ. ಹೇಳ್ಬೇಕು ಅಂತಂದರೆ ಇದು ಮಂಡ್ಯ ಬೆಲ್ಲ ಅಲ್ಲ. ಮಂಡ್ಯ ಬೆಲ್ಲ ಕೇಸರಿ ಕಲರ್ ಇರುತ್ತೆ, ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಕಡೆ ಸುತ್ತ ಸಿಗುವಂಥ ಬೆಲ್ಲ. ಸುಮಾರಾಗಿದೆ. ಅದು ಸ್ವಲ್ಪ ಇಲ್ಲಿ ಫಾರೆಸ್ಟಲ್ಲಿ ಚೆಚ್ಚೋದಕ್ಕೆ ಅಂತ ಏನೂ ಸಿಗಲಿವಲ್ಲ. ಸೊ ಹಾಗಾಗಿ ಮಿಕ್ಸ್ ಮಾಡಿಕೊಂಡು ಇಬ್ಬರು ಕೂಡ ಶೇರ್ ಮಾಡ್ಕೊತೀವಿ. ಒಂಥರ ಈ ಹಳ್ಳಿ ಸ್ಟೈಲಲ್ಲಿ ಇದನ್ನು ಕಾಚಕ್ಕಿ ಅಂತ ಕರೀತಾರೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಸುಟ್ಟು ತಿಂತಾಯಿದ್ವಿ. ನಮಗೆ ಇದು ದೀಪಾವಳಿ ಟೈಮೆಲ್ಲ ಬಂದಾಗ ನಾವು ನಾರ್ಮಲ್ಲಾಗಿ ರೆಗ್ಯುಲರಾಗಿ ಮಾಡಲೇಬೇಕಾಗಿತ್ತು ದೀಪಾವಳಿಯಲ್ಲಿ. ಈಗ ಎಲ್ಲ ಅಪರೂಪ ಆಗೋಗಿದೆ. ಇದನ್ನು 2 ಥರ ಮಾಡ್ತಾರೆ. ಒಂದು ಬೇಯಿಸಿ ಮಾಡ್ತಾರೆ. ಅಂದರೆ ಬೇಯಿಸಿ ಅಂತಂದರೆ ಈ ತೆನೆ ಮುಂದಗಡೆ ತುದಿ ತೆನೆಯನ್ನು ಕಟ್ ಮಾಡಿ ಅದನ್ನು ಒಂದು ಟವೆಲ್ಗೋ ಅಥವಾ ಒಂದು ಕಾಟನ್ ಬಟ್ಟೆಗೋ ಹಾಕಿ ನೀರೊಳಗೆ ಹಾಕಿ ಬೇಯಿಸ್ತಾರೆ. ಅದು ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಬೆಲ್ಲ, ಕಾಯಿ ಎಲ್ಲ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದು ನಾನು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು ನೆನಪು. ಸೊ ಹಾಗಾಗಿ ಇವತ್ತು ತಿನ್ನಬೇಕು ಅನ್ನಿಸ್ತು. ಸೊ ಹಾಗಾಗಿ ಮಾಡಿದೆ. ನೀವು ಕೂಡ ಈ ಥರ ಯಾವಾಗಾದರೂ ಮಾಡಿದ್ದೀರಾ, ತಿಂದಿದ್ದೀರಾ ನೋಡಿ, ಕಮೆಂಟ್ ಮಾಡಿ. ಮತ್ತು ಇದೇ ರೀತಿ ನಾನು ಕೆಲವೊಂದು ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನೀವು ಒಮ್ಮೆ ಯಾವಾಗಾದರೂ ಮಾಡಿದರೆ ನನಗೆ ನೀವು ಏಜಲ್ಲಿ ಮಾಡಿದ್ರಿ, ನೀವು ಕೂಡ ಮಾಡ್ತಾಯಿದ್ದೀರಾ ಅಂತ ಒಂದು ಕಮೆಂಟ್ ಮೂಲಕ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.